ಇವತ್ತು ರಾಜ್ಯಪಾಲರಿಗೆ ದುರುಪಯೋಗ ಅವರು ಬಿಜೆಪಿ ಏಜೆಂಟ್ ನಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇಂಥ ರಾಜ್ಯಪಾಲರನ್ನು ಇವತ್ತು ಮಹಾಮಹಿಮೆ ರಾಷ್ಟ್ರಪತಿಗಳು ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇದೇ ರೀತಿಯಲ್ಲಿ ಇವರು ಏನು ಜನ ಬೆಂಬಲದಿಂದ 136 ಶಾಸಕರು ಗೆದ್ದಿದ್ದೇವೆ. ಇವತ್ತು ಪ್ರಜಾಸತ್ತಾತ್ಮಕ ಆಯ್ಕೆಯಾದಂತ ಸರ್ಕಾರ ಕೆಡವಲಿಕ್ಕೆ ಅವರೇನಾದರೂ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಯಶಸ್ವಿ ಆಗೋದಿಲ್ಲ. ರಾಜ್ಯದ ಜನ ನಮ್ಮ ಜೊತೆಯಲ್ಲಿದ್ದಾರೆ, ಸಿಡಿದೇಳುತ್ತಾರೆ ಜನ. ಅದಕ್ಕೆ ಅವರಿಗೆ ಎಚ್ಚರಿಕೆ. ಈ ಒಂದು ಸಮಾವೇಶ ಲಕ್ಷಾಂತರ ಜನ ಸೇರಿದ್ದೀರಿ. ಸಮಾವೇಶದ ಮುಖಾಂತರ ಅವರು ಈ ಒಂದು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದರಿಂದ ಹಿಂದೆ ಹೋಗಿ ಇವತ್ತೇನು ಮೂಡ ಇರ್ಬೋದು, ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು, ತಕ್ಷಣವೇ ನಮ್ಮ ಸರ್ಕಾರ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸ್ತಾ ಇದೆ. ನ್ಯಾಯಯುತವಾಗಿ ಸರ್ಕಾರ ನಡೀತದೆ. ಕೊಟ್ಟ ಭರವಸೆ ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಹೀಗಾಗಿ ಇವರು ಮಾಡಿದಂತ ಹಗರಣಗಳಿಗೆ ಲೆಕ್ಕವೇ ಇಲ್ಲ. ಇವತ್ತು 25 ಲಕ್ಷ ನೀಟ್ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡಿದಂತವ್ರು ಇವರು. ವಿದ್ಯಾರ್ಥಿಗಳ ಯುವಕರ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದಂತವರು ಈ ಬಿಜೆಪಿಯ ಕೇಂದ್ರ. ಇವತ್ತು ಯಾವ ರೀತಿಯಲ್ಲಿ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇವರಿಗೆ ವಾರ್ನಿಂಗ್ ಕೊಡೋವರೆಗೆ ಹೊರಗೆ ಬರಲಿಲ್ಲ. ಅದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. 8,400 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಶೆಲ್ ಕಂಪನಿಗಳಿಂದ. ಇದು ಮಾನವೀಯ ಸಂದೇಶದ ಜನವಾಹಿನಿ.